ಸ್ವಲ್ಪ ಅಭಿ ಬ್ಯಾಕ್ ಅಭಿ ನೋಡಿ, ನಾವು ರಿಸಿಪ್ಟ್ ತಗೊಳ್ಳೋದು ಬೇಡ, ಯಾಮಾರೋದು ಬೇಡ. ಅದಕ್ಕೆ ಎಲ್ಲೆಲ್ಲಿ ಡೌನ್ ಮಾಡ್ರಿ ಆಲ್ ಡ್ಯಾಮ್ಗೆಲ್ಲ ನಾವು ಡೈರೆಕ್ಷನ್ಸ್ ಪೊಲೀಸ್ ಅವರಿಗೆ ಮತ್ತು ನಮ್ಮ ಭದ್ರತಾ ಸಿಬ್ಬಂದಿ ಯಾರಿಗೆ ಪ್ರವಾಸಿಗರು ಯಾರಿಗೂ ಕೂಡ ಪ್ರವಾಸಿ ಸಿಬ್ಬಂದಿ ಯಾರು ಕೊಡುತ್ತಾರೆ ಎಕ್ಸೆಪ್ಟ್ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ ಬೇರೆ ಯಾವ ಸಾರ್ವಜನಿಕರಿಗೂ ಒಂದೂವರೆ ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಇದು ದೇಶದ ವಿಚಾರ, ಭಾಳ ಹುಷಾರಾಗಿರಬೇಕು. ಸೊ ಎಲ್ಲಿ ಏನು ಬೇಕಾದ್ರೂ ಯಾಕಂದರೆ ಇದು ಬರೀ ನಮ್ಮ ಕರ್ನಾಟಕದ ಒಂದೇ ಅಲ್ಲ, ಇಡೀ ಭಾರತದ ಒಂದು ವಿಚಾರ. ಸೊ ಆ ದೃಷ್ಟಿಯಿಂದ ನಾವು ಮುಂಜಾಗ್ರತೆಯಾಗಿರಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿದ್ದೇವೆ. ನಾಳೆ ಸೂಚನೆ ಸರ್, ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್. ನಗರಾಭಿವೃದ್ಧಿ ಸಚಿವರಾಗಿ ಹೇಳೋದು, ಬೆಂಗಳೂರು ವಿಚಾರದಲ್ಲಿ ಈಗಾಗಲೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನೆಲ್ಲರೂ ನಮಗೆ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಇವತ್ತು ನಮ್ಮ ಐಕ್ಯತೆ ಗಮನದಲ್ಲಿ ಇಟ್ಕೊಂಡು ನಾವು ಯೋಧರಿಗೆ ನಮನವನ್ನು ಸಲ್ಲಿಸೋದು, ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ಸರ್ಕಾರವೇ ಮುಂದಾಳತ್ವವನ್ನು ವಹಿಸಿಕೊಂಡು ಇವತ್ತು ಇದೆ. ನೀವು ಕೂಡ ಎಲ್ಲ ಭಾಳ ಸಹಕಾರವನ್ನು ಕೊಟ್ಟಿದ್ದೀರಿ. ಏನೇನಿದೆ ಅಫಿಷಿಯಲ್ ಆಗಿ ನಾವು ಮುಂದಕ್ಕೆ ಸಾಯಂಕಾಲದ ಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮ ಕ್ಯಾಬಿನೆಟಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿ ನಿಮಗೆ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾರೆ. ತಿರಂಗ ಯಾತ್ರೆ ಜಿಲ್ಲಾ ಮಟ್ಟಕ್ಕೆ ವಿಸ್ತರಣೆ ಮಾಡಿ ಸದ್ಯಕ್ಕೆ ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಸರ್, ನೆಲಮಂಗಲದ ಪ್ರಾಜೆಕ್ಟ್ ಹೇಳಿದ್ರು ಸರ್, ಅಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ. ಕೋಲಾರದಲ್ಲಿ ಶುದ್ಧ ನೀರು ಕುಡಿಲಿಲ್ಲ, ಸೊ ಇಲ್ಲಿಗೂ ಅದೇ ಮೋರಿ ನೋಡ್ರಿ. ಆ ರೈತರಲ್ಲ ರೈತರ ವಿರೋಧಿಗಳು. BWSSB ನೀರನ್ನ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಕೊಡ್ತಾ ಇದ್ದೀವಿ. ಈಗ ಕೋಲಾರ ರೈತರನ್ನ ಹೋಗಿ ನೋಡಿ, ಅವರೆಲ್ಲ ವಿರೋಧ ಮಾಡಿದವ್ರಿಗೆಲ್ಲ ನಾವು ಅದೆಲ್ಲ ತಲೆಗೆಡಿಸ್ಬೇಕಾಗಲ್ಲ. ಇದು ನಾವು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀವಿ. ಆ ನೀರು ಭೂಮಿ ಒಳಗಡೆ ಹೋಗ್ತದೆ, ಭೂಮಿಲಿ ಫಿಲ್ಟರ್ ಆಗ್ತದೆ, ಅಂತರ್ಜಲವನ್ನು ಹೆಚ್ಚದೆ. ಈ ಬೆಂಗಳೂರು ನೀರೆಲ್ಲ ಎಲ್ಲೋಗ್ತದೆ? ಈ ನೀರು ಸರ್ ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಿ ಅಂತ ಸರ್, ಟೂ ಟೈಮ್ ಈಗ ಏನೋ ಟ್ರೀಟ್ಮೆಂಟ್ ನಾ ಋಷಭಾವತಿ ಮುಖಾಂತರ ಅರ್ಕಾವತಿಗೆ ಕನಕಪುರ ಬರ್ತಾ ಇಲ್ವಾ? ನನ್ನ ಮನೆ ಕಾವೇರಿ ಒಳಗಡೆ ಪಕ್ಕದಲ್ಲೇ ಇದೆ. ಕನಕಪುರ ಟೌನು ಅರ್ಕಾವತಿ ಒಳಗಡೆ ರಾಮನಗರದ ಒಳಗಡೆ ಹರಿತಾ ಇದೆ. ನಮ್ಮೂರು, ನನ್ನ ಮನೆಯಲ್ಲಿ ನಾನು ಕುಡಿತಾ ಇದೇ ನೀರು. ಇನ್ನ ಗಟ್ಟಿಯಾಗಿಲ್ವಾ ನಾನು? ಸರ್, ಕಲ್ಮಂಡ್ಲಿ 20 ವರ್ಷದಿಂದ ಟೆಂಪರರಿ ಕೆಲಸ ಮಾಡ್ತೀವಿ, ಅವ್ರನ್ನ ಕಾಯಂ ಮಾಡುವಂತ ಆಮೇಲೆ ಮಾತಾಡೋಣ. ಸ್ವಲ್ಪ ಅಭಿ ಬ್ಯಾಕ್ ಅಭಿ ನೋಡಿ, ನಾವು ರಿಸಿಪ್ಟ್ ತಗೊಳ್ಳೋದು ಬೇಡ, ಯಾಮಾರೋದು ಬೇಡ. ಅದಕ್ಕೆ ಎಲ್ಲೆಲ್ಲಿ ಡೌನ್ ಮಾಡ್ರಿ ಆಲ್ ಡ್ಯಾಮ್ಗೆಲ್ಲ ನಾವು ಡೈರೆಕ್ಷನ್ಸ್ ಪೊಲೀಸ್ ಅವರಿಗೆ ಮತ್ತು ನಮ್ಮ ಭದ್ರತಾ ಸಿಬ್ಬಂದಿ ಯಾರಿಗೆ ಪ್ರವಾಸಿಗರು ಯಾರಿಗೂ ಕೂಡ ಪ್ರವಾಸಿ ಸಿಬ್ಬಂದಿ ಯಾರು ಕೊಡುತ್ತಾರೆ ಎಕ್ಸೆಪ್ಟ್ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ ಬೇರೆ ಯಾವ ಸಾರ್ವಜನಿಕರಿಗೂ ಒಂದೂವರೆ ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಇದು ದೇಶದ ವಿಚಾರ, ಭಾಳ ಹುಷಾರಾಗಿರಬೇಕು. ಸೊ ಎಲ್ಲಿ ಏನು ಬೇಕಾದ್ರೂ ಯಾಕಂದರೆ ಇದು ಬರೀ ನಮ್ಮ ಕರ್ನಾಟಕದ ಒಂದೇ ಅಲ್ಲ, ಇಡೀ ಭಾರತದ ಒಂದು ವಿಚಾರ. ಸೊ ಆ ದೃಷ್ಟಿಯಿಂದ ನಾವು ಮುಂಜಾಗ್ರತೆಯಾಗಿರಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿದ್ದೇವೆ. ನಾಳೆ ಸೂಚನೆ ಸರ್, ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್. ನಗರಾಭಿವೃದ್ಧಿ ಸಚಿವರಾಗಿ ಹೇಳೋದು, ಬೆಂಗಳೂರು ವಿಚಾರದಲ್ಲಿ ಈಗಾಗಲೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನೆಲ್ಲರೂ ನಮಗೆ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಇವತ್ತು ನಮ್ಮ ಐಕ್ಯತೆ ಗಮನದಲ್ಲಿ ಇಟ್ಕೊಂಡು ನಾವು ಯೋಧರಿಗೆ ನಮನವನ್ನು ಸಲ್ಲಿಸೋದು, ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ಸರ್ಕಾರವೇ ಮುಂದಾಳತ್ವವನ್ನು ವಹಿಸಿಕೊಂಡು ಇವತ್ತು ಇದೆ. ನೀವು ಕೂಡ ಎಲ್ಲ ಭಾಳ ಸಹಕಾರವನ್ನು ಕೊಟ್ಟಿದ್ದೀರಿ. ಏನೇನಿದೆ ಅಫಿಷಿಯಲ್ ಆಗಿ ನಾವು ಮುಂದಕ್ಕೆ ಸಾಯಂಕಾಲದ ಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮ ಕ್ಯಾಬಿನೆಟಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿ ನಿಮಗೆ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾರೆ. ತಿರಂಗ ಯಾತ್ರೆ ಜಿಲ್ಲಾ ಮಟ್ಟಕ್ಕೆ ವಿಸ್ತರಣೆ ಮಾಡಿ ಸದ್ಯಕ್ಕೆ ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಸರ್, ನೆಲಮಂಗಲದ ಪ್ರಾಜೆಕ್ಟ್ ಹೇಳಿದ್ರು ಸರ್,
ಅಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ. ಕೋಲಾರದಲ್ಲಿ ಶುದ್ಧ ನೀರು ಕುಡಿಲಿಲ್ಲ, ಸೊ ಇಲ್ಲಿಗೂ ಅದೇ ಮೋರಿ ನೀರು ನೋಡ್ರಿ, ಆ ರೈತರಲ್ಲ ಅವರು. ರೈತರ ವಿರೋಧಿಗಳು. BWSSB ನೀರನ್ನ ಕ್ಲೀನ್ ಮಾಡ್ಬಿಟ್ಟು ಅದಕ್ಕೆ ಕೊಡ್ತಾ ಇದ್ದೀವಿ. ಈಗ ಕೋಲಾರ ರೈತರನ್ನ ಹೋಗಿ ನೋಡಿ, ಅವರೆಲ್ಲ ವಿರೋಧ ಮಾಡಿದವ್ರಿಗೆಲ್ಲ ನಾವು ಅದೆಲ್ಲ ತಲೆಗೆಡಿಸ್ಬೇಕಾಗಲ್ಲ. ಇದು ನಾವು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀವಿ. ಆ ನೀರು ಭೂಮಿ ಒಳಗಡೆ ಹೋಗ್ತದೆ, ಭೂಮಿಲಿ ಫಿಲ್ಟರ್ ಆಗ್ತದೆ, ಅಂತರ್ಜಲವನ್ನು ಹೆಚ್ಚದೆ. ಈ ಬೆಂಗಳೂರು ನೀರೆಲ್ಲ ಎಲ್ಲೋಗ್ತದೆ? ಈ ನೀರು ನಾವು ಕುಡಿತಾ ಸರ್ 3ನೇ ಹಂತದ ಟ್ರೀಟ್ಮೆಂಟ್ ಮಾಡಿ ಅಂತ ಸರ್ ಅದು ಟೂ ಟೈಮ್ ಇದೀವಪ್ಪ. ಈಗ ಏನೋ ಟ್ರೀಟ್ಮೆಂಟ್ ನಾ ಋಷಭಾವತಿ ಮುಖಾಂತರ ಅರ್ಕಾವತಿಗೆ ಕನಕಪುರ ಬರ್ತಾ ಇಲ್ವಾ? ನನ್ನ ಮನೆ ಕಾವೇರಿ ಒಳಗಡೆ ಪಕ್ಕದಲ್ಲೇ ಇದೆ. ಕನಕಪುರ ಟೌನು ಅರ್ಕಾವತಿ ಒಳಗಡೆ ರಾಮನಗರದ ಒಳಗಡೆ ಹರಿತಾ ಇದೆ. ನಮ್ಮೂರು, ನನ್ನ ಮನೆಯಲ್ಲಿ ನಾನು ಕುಡಿತಾ ಇದೇ ನೀರು. ಇನ್ನ ಗಟ್ಟಿಯಾಗಿಲ್ವಾ ನಾನು? ಸರ್, ಕಲ್ಮಂಡ್ಲಿ 20 ವರ್ಷದಿಂದ ಟೆಂಪರರಿ ಕೆಲಸ ಮಾಡ್ತೀವಿ, ಅವ್ರನ್ನ ಕಾಯಂ ಮಾಡುವಂತ. ಆಮೇಲೆ ಮಾತಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.